ಸೊ ರೋಡ್ ನೋಡಿ ಸಕ್ಕತ್ತಾಗಿದೆ, ಒಂಥರ ಗಾಡಿ ಓಡಿಸೋದಕ್ಕೆ ಮಾತ್ರ ಒಳ್ಳೆ ಫೀಲ್ ಇದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯ ಅಂಡ್ ಹೊಸ ವಿಡಿಯೋಗೆ ಸ್ವಾಗತ. ಸೊ ನಾವಿವತ್ತು ಹೋಗ್ತಾ ಇರೋದು ಬಂದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಸೊ ಟೈಮ್ ನೋಡ್ಬೋದು, ಟೈಮ್ 6:30 ಆಗಿದೆ. ನಾವು ನಿನ್ನೆ ಮೈಸೂರಿಗೆ ಬಂದಿದ್ವಿ ತಯ್ಯಂ ನೋಡೋದಕ್ಕೆ. ಇಲ್ಲೇ ಸ್ಟೇ ಆಗಿ ಇವಾಗ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಯಾರ್ಯಾರು ಆ ವಿಡಿಯೋ ನೋಡಿಲ್ಲ, ಆ ವಿಡಿಯೋ ನೋಡಿ ಪಾರ್ಟ್ 1. ಸೊ ಮೈಸೂರಲ್ಲಿ ತಯ್ಯಂ ಆಗುತ್ತೆ ಲಾಸ್ಟ್ 20 years ಇಂದ. ಫುಲ್ ವಿಡಿಯೋ ಮಾಡಿದ್ದೀನಿ ಎಲ್ಲಿ ಏನು ಅಂತ. ಸೊ ಯಾರ್ಯಾರು ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ಥರ ಬೇರೆ ಬೇರೆ ವಿಡಿಯೋಗಳು ಹಾಕ್ತಾ ಇರ್ತೀನಿ. ನೋಡ್ಬೋದು ಮೈಸೂರು ಸರ್ಕಲ್. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಬಂದು ಮೈಸೂರಿಂದ ಒಂದು 80 ಕಿಲೋಮೀಟರ್ ಇದೆ. ಆಲ್ಮೋಸ್ಟ್ 1.25 ಅವರ್ ಬೇಕು. ಇವಾಗ 6:30 ಆಗಿರೋದ್ರಿಂದ ಒಂದು 7:30-8 ಗಂಟೆ ಅಷ್ಟೊತ್ತಿಗೆ ಹೋಗ್ತೀವಿ. ಎನಿವೆ ಅದು ಟೆಂಪಲ್ ಓಪನ್ 8:30 ಅಂತಾನೆ ಇದೆ ಗೂಗಲಲ್ಲಿ. ನಾವು ಬಸ್ ಸ್ಟಾಪ್ ಹೋಗಿ ಬೈಕ್ ನಿಲ್ಲಿಸಿ ಬಸ್ ಹತ್ಕೊಂಡು ಹೋಗ್ಬೇಕು. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ರೂಟ್ ಬಂದು ನಾವು ಮೈಸೂರಿಂದ ನಂಜನಗೂಡಿಂದ ಗುಂಡ್ಲುಪೇಟೆಗೆ ಹೋಗ್ಬೇಕು. ಗುಂಡ್ಲುಪೇಟೆಯಿಂದ ಒಂದು ಸ್ವಲ್ಪ ಮುಂದೆನೆ. ಅಂಡ್ ಅದು ಬಂದು ಬಂಡೀಪುರ ರಿಸರ್ವ್ ಫಾರೆಸ್ಟ್ ಸೇರ್ಕೊಳ್ಳುತ್ತೆ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ನಮ್ಮ ರೈಡ್ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಮೈಸೂರಲ್ಲೇ ರೂಮ್ ಬುಕ್ ಮಾಡಿದ್ವಿ ನಿನ್ನೆ ನೈಟ್ ತಯ್ಯಂ ನೋಡ್ಕೊಂಡು. ರೂಮ್ ಬಂದು 600 ರುಪೀಸ್ ಆಯ್ತು. ಇಲ್ಲೇ ಪ್ಯಾಲೇಸ್ ಹತ್ರನೇ ಮಾಡಿದ್ವಿ, ಬಜೆಟ್ ಫ್ರೆಂಡ್ಲಿ ಚೆನ್ನಾಗೇ ಇತ್ತು. ಸೊ ನೋಡ್ಬೋದು ಚಾಮುಂಡಿ ಬೆಟ್ಟ. ಇವತ್ತಿಂದ ಪ್ಲಾನ್ ಬಂದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಮುಗಿಸ್ಕೊಂಡು ನಂಜನಗೂಡಿಗೆ ಬರ್ತೀವಿ. ನಂಜನಗೂಡಲ್ಲಿ ಟೆಂಪಲ್ ಎಲ್ಲ ನೋಡ್ಕೊಂಡು ಡೈರೆಕ್ಟ್ ಬೆಂಗಳೂರು. ಇವತ್ತು 2 ಪ್ಲೇಸು. ಸೊ ನೋಡ್ಬೇಕು ಎಷ್ಟು ಬೇಗ ಕವರ್ ಆಗುತ್ತೆ ಅಂತ. ವೆದರ್ ಬಂದು ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಅಷ್ಟು ಚಳಿ ಏನಿಲ್ಲ. ಸೊ ನೋಡಿದ್ರಲ್ಲ, ಗುಂಡ್ಲುಪೇಟೆ ರೂಟು ಹಾಗೆ ಬರ್ತಾ ಇದ್ರೆ ಬೋರ್ಡ್ ಕಾಣಿಸುತ್ತೆ ಹಿಮವದ್ ಗೋಪಾಲ ಸ್ವಾಮಿ ರೈಟ್ ಸೈಡ್ ಅಂತ. ಅಲ್ಲೇ ರೈಟ್ ತಗೋಬೇಕು. ಇಲ್ಲಿಂದ ಒಂದು 10 ಕಿಲೋಮೀಟರ್ ಇದೆ ಅಷ್ಟೇ. ಆಮೇಲೆ ಹಂಗೆ ಬಸ್ಸಲ್ಲಿ ಹೋಗ್ಬೇಕು. ಸೊ ಟೈಮ್ ಬಂದು 7:45 ಹತ್ತತ್ರ ಆಗಿದೆ. ಸೊ ಎದುರುಗಡೆ ನೋಡ್ಬೋದು ಬೆಟ್ಟ ಕಾಣಿಸ್ತಾ ಇದೆ. ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ ಎಲ್ಲೋ ಗೊತ್ತಿಲ್ಲ. ಸ್ವಲ್ಪ ಫಾಗಲ್ಲಿ ಕವರ್ ಆಗಿದೆ. ರೈಟ್ ಸೈಡ್ ಫುಲ್ ಬೆಟ್ಟಗಳೇ ಇದೆ. ಸೊ ರೋಡ್ ನೋಡಿ ಸಕ್ಕತ್ತಾಗಿದೆ, ಒಂಥರ ಗಾಡಿ ಓಡಿಸೋದಕ್ಕೆ ಮಾತ್ರ ಒಳ್ಳೆ ಫೀಲ್ ಇದೆ. ಒಳ್ಳೆ ರೈಡ್ ಎಂಜಾಯ್ ಮಾಡ್ಬೋದು ಇಲ್ಲಿಗೆ ಬಂದ್ರೆ. ಬೆಟ್ಟಗಳು ಅಷ್ಟೇ ಹೆವಿ ದೊಡ್ಡದಾಗಿದೆ. ಫುಲ್ ಎಲ್ಲ ಬಂಡೀಪುರ ರಿಸರ್ವ್ ಫಾರೆಸ್ಟ್ ಸೇರ್ಕೊಳ್ಳುತ್ತೆ. ಸೊ 8 ಗಂಟೆ ಅಷ್ಟೊತ್ತಿಗೆ ಬಂದ್ವಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಒಂದು 8:30, 8:45 ಅಷ್ಟೊತ್ತಿಗೆ ಬಸ್ ಬಂತು. ಅಲ್ಲಿವರೆಗೂ ಓಪನ್ ಇರೋಲ್ಲ, ಟಿಕೆಟ್ ತೊಗೊಳೋದಕ್ಕೆ ನಿಂತಿರಬೇಕು. ಬಸ್ ಚಾರ್ಜ್ ಬಂದು ಒಬ್ಬರಿಗೆ 70 ರುಪೀಸ್ ಇದೆ. ಅಪ್ ಆ್ಯಂಡ್ ಡೌನು ಆರಾಮಾಗಿ ಕೊಡ್ಬೋದು, ಜಾಸ್ತಿ ಏನಿಲ್ಲ. ಸೊ ಫೈನಲಿ ಬಂದಿದ್ದೀವಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಸೊ ಪಕ್ಕದಲ್ಲಿ ನೋಡ್ಬೋದು ನೀವು ಫುಲ್ಲು ಫಾರೆಸ್ಟು, ಬೆಟ್ಟಗಳು ಹೇಗಿದೆ ಅಂತ. ಬಂಡೀಪುರ ಫಾರೆಸ್ಟು. ಈಗ ಸ್ವಲ್ಪ ಸಮ್ಮರ್ ಸ್ಟಾರ್ಟ್ ಆಗಿರೋದಕ್ಕೆ ಎಲ್ಲ ಡ್ರೈ ಇದೆ. ಏನಾದ್ರು ವಿಂಟರಲ್ಲಿ ಬಂದರೆ ಫುಲ್ಲು ಗ್ರೀನಾಗಿ ಫಾಗಿದ್ದು ಇನ್ನೂ ಮಸ್ತಾಗಿರುತ್ತೆ. ಸೊ ವಿಡಿಯೋದಲ್ಲಿ ನೋಡ್ಬೋದು ಜಿಂಕೆ ಬಂದಿದೆ. ಆನೆ ಕಾಣಿಸ್ಲಿಲ್ಲ, ಜಿಂಕೆ ಮಾತ್ರ ಕಾಣಿಸಿದ್ದು. ಸೊ ಸಕ್ಕತ್ತಾಗಿದೆ ದೇವಸ್ಥಾನ ಮಾತ್ರ. ಆ್ಯಂಡ್ ಈ ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನ ಇರೋ ಬೆಟ್ಟ ಬಂದು ಇಡೀ ಬಂಡೀಪುರ ಫಾರೆಸ್ಟಲ್ಲೇ ಹೈಯೆಸ್ಟ್ ಪೀಕ್ ಬೆಟ್ಟ. ಸೊ ಕಂಬಿಗಳು ನೋಡ್ಬೋದು ನೀವು, ಸುತ್ತ ಕಂಬಿಗಳು ಹಾಕಿದ್ದಾರೆ ದೇವಸ್ಥಾನದ ಸುತ್ತ. ಆನೆಗಳೆಲ್ಲ ಬರುತ್ತೆ ಅಂತ, ಪ್ರಾಣಿಗಳೇನು ಓಡಾಡಬಾರ್ದು ಅಂತ. ಆಮೇಲೆ ಗೊತ್ತಲ್ಲ, ಜನನೂ ಬಂದವರು ಸ್ವಲ್ಪ ಮುಂದೆ ಏನಾದ್ರು ಫೋಟೋ ತಗೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಅದಕ್ಕೋಸ್ಕರ ಫುಲ್ ಸೇಫ್ಟಿ ಮಾಡಿದ್ದಾರೆ. ಆ್ಯಂಡ್ ಈ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿರೋ ದೇವರು ಬಂದು ಕೃಷ್ಣ. ಸೊ ಬಸ್ಸಲ್ಲಿ ತುಂಬ ಜನ ಇದ್ದರು, ನಿಂತ್ಕೊಂಡು ಬಂದಿದ್ದು. ಅದಕ್ಕೋಸ್ಕರ ಬಸ್ಸಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈ ದೇವಸ್ಥಾನಕ್ಕೆ ಹಿಮವದ್ ಗೋಪಾಲ ಸ್ವಾಮಿ ಅಂತ ಹೇಗೆ ಹೆಸರು ಬಂತು ಅಂದರೆ, ಇಲ್ಲಿರೋ ಕೃಷ್ಣ ವಿಗ್ರಹ ತಲೆ ಮೇಲೆ 365 ದಿನವೂ ಹಿಮ ಬೀಳ್ತಾ ಇರುತ್ತೆ. ಸೊ ಪೂಜಾರಿ ದೇವಸ್ಥಾನ ಓಪನ್ ಮಾಡಿದಾಗ ತೋರಿಸ್ತಾರೆ ಹಿಮ ಬಿದ್ದಿರೋದನ್ನು. ಅದಕ್ಕೋಸ್ಕರ ಇದನ್ನು ಹಿಮವದ್ ಗೋಪಾಲ ಸ್ವಾಮಿ ಅಂತಾರೆ. ಸೊ ದೇವಸ್ಥಾನ ಎಲ್ಲ ನೋಡಿಕೊಂಡು ಅಲ್ಲಿಂದ ಹೊರಟಿದ್ದೆ ನಾವು ನಂಜನಗೂಡಲ್ಲಿರೋ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ. ಅದು ಆನ್ ದಿ ವೇ ಬೆಂಗಳೂರಿಗೆ ಹೋಗೋ ರೂಟಲ್ಲೇ ಇರೋದು. ಸೊ ಬಂದಿದ್ದೀವಿ ನಂಜನಗೂಡು ದೇವಸ್ಥಾನಕ್ಕೆ. ದೇವ್ರ ದರ್ಶನ ಎಲ್ಲ ಮುಗೀತು. ಇಲ್ಲೇ ಪ್ರಸಾದ ತಿಂದ್ವಿ. ಸೊ ಬಿಸಿಲಂತೂ ಹೆವಿ ಇದೆ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಜಾಸ್ತಿ ಏನು ವೀಡಿಯೋಸ್ ಮಾಡಲಿಲ್ಲ, ಒಂದು 2-3 ಕ್ಲಿಪ್ಸ್ ತೊಗೊಂಡೆ ಅಷ್ಟೇ. ನಮ್ಮ ಫ್ರೆಂಡ್ ಆಲ್ರೆಡಿ ಸ್ವಲ್ಪ ಮುಂದೆ ಹೋಗಿದ್ದಾನೆ. ಸೊ ಈ ದೇವಸ್ಥಾನವೂ ತುಂಬ ಹಳೆಯ ದೇವಸ್ಥಾನ.
ನೆಕ್ಸ್ಟ್ ಯಾವಾಗನ ಇದ್ರದ್ದು ಫುಲ್ಲು ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.